ಯಜ್ಞೋ ಯಜ್ಞಪುಮಾನ್ ನಾಮ ಯಜ್ಞೇಶೋ ಯಜ್ಞಭಾವನಃ ಯಜ್ಞಭುಕ್ತೇತಿ ಪಂಚಾತ್ಮ ಯಜ್ಞೇಶ್ವಿಜ್ಯೋ ಹರಿಸ್ವಯಂ ಅಂತರ್ಯಾಮಿ ತು ಯಜ್ಞಾದೇರ್ವಿಷ್ಣುರಿಜ್ಯಾದಿನಾಂ ರಮಾ ಯಜ್ಞಾಭಿಮಾನಿ ಯಜ್ಞಾಖ್ಯೋ ವಾಯುರ್ಯಜ್ಞೇ ಪ್ರತಿಷ್ಠಿತಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಆಶ್ವಮೇಧಿಕ ಪರ್ವದ 91ನೇ ಭಾಗ ಇದು. ಈಗ ನಾವು ನೋಡ್ಲಿಕ್ಕೆ ಹೊರಟಿರೋದು. ಇದರಲ್ಲಿ ಇವತ್ತು ನಾವು ನೋಡಬೇಕಾದದ್ದು ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 103ನೇ ಅಧ್ಯಾಯ, ವೈಷ್ಣವ ಪಾಠದಲ್ಲಿ 99ನೇ ಅಧ್ಯಾಯ, ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ 98ನೇ ಅಧ್ಯಾಯ, ಮತ್ತೆ ಗೀತಾ ಪ್ರೆಸ್ಸಿನ ಪಾಠದಲ್ಲಿ, ಉತ್ತರ ಭಾರತದ ಪಾಠದಲ್ಲಿ ಈಗ ನಾವು ನೋಡ್ತಿರುವಂತಹ ಅಧ್ಯಾಯಗಳು ಇಲ್ಲ. ಕೇವಲ ದಕ್ಷಿಣ ಭಾರತದ ಪಾಠಗಳಲ್ಲಿ ಮಾತ್ರ ಇವು ಕಂಡು ಬರ್ತವೆ. ಆದರೆ ಉತ್ತರ ಭಾರತದ ಪಾಠದವರು ಕೂಡ ಇದನ್ನ ತಮ್ಮ ಪುಸ್ತಕದಲ್ಲಿ ಹಾಕಿರ್ತಾರೆ. ಆ ದೃಷ್ಟಿಯಿಂದ ಉತ್ತರ ಭಾರತದ ಪಾಠದಲ್ಲಿ ಈ ಕೆಲವು ಭಾಗಗಳು ಕಂಸದಲ್ಲಿ ಹಾಗೇ ಇವೆ. ಈ ವೈಷ್ಣವ ಧರ್ಮ ಪರ್ವಗಳನ್ನ ಕೃಷ್ಣ ಈ ಎಲ್ಲ ಋಷಿಗಳಿಗೂ ಕೂಡ ಉಪದೇಶಿಸಿದ್ದನ್ನ ನಾವು ನೋಡ್ಲಿಕ್ಕೆ ತೊಡಗಿದ್ದೇವೆ. ಈ ಹಿಂದೆ ಹೇಗೆ ಪಾಪ ಮತ್ತು ಪುಣ್ಯಗಳನ್ನ ನಾವು ಮುಚ್ಚಿ ಇಟ್ಟದ್ದಾದರೆ ಅವು ಕ್ಷೀಣ ಆಗ್ತವೆ, ಮತ್ತು ಅವುಗಳನ್ನು ನಾವು ತೆರೆದಿಟ್ಟದ್ದಾದರೆ ಭಗವಂತನ ಎದುರಿಗೆ, ಜ್ಞಾನಿಗಳ ಎದುರಿಗೆ ಅವುಗಳನ್ನು ವರ್ಣನೆ ಮಾಡಿದ್ದಾದರೆ ಅವು ಹೇಗೆ ಅಭಿವೃದ್ಧಿ ಹೊಂದುತ್ತವೆ ಅಂತ ನಾವು ನೋಡಿದೆವು. ನಮ್ಮ ತಪ್ಪು ಕಾರ್ಯಗಳನ್ನು ಭಗವಂತನ ಎದುರಿಗೆ, ಜ್ಞಾನಿಗಳ ಎದುರಿಗೆ, ಯಾರಿಗೆ ನಾವು ಅದನ್ನು ಹೇಳಿದರೆ, ಯಾರೆದುರಿಗೆ ತೋಡಿಕೊಂಡ್ರೆ ಅವರದನ್ನು ದುರುಪಯೋಗ ಮಾಡುವುದಿಲ್ವೋ ಅಂಥವರ ಎದುರಿಗೆ ಅದನ್ನು ಯಾವತ್ತೂ ಕೂಡ ಹೇಳಬೇಕು. ಅಂಥವ್ರನ್ನ ಆರಿಸಿ ಹೇಳಬೇಕು. ನಮಗೆ ಯಾರು ತೊಂದರೆ ಕೊಡ್ತಾರೋ ಅಂಥವ್ರ ಎದುರಿಗೆ ಅದನ್ನು ಹೇಳುವಂಥ ಅಗತ್ಯ ಏನೂ ಇಲ್ಲ. ಹಾಗೆ ಮಾಡಿದರೆ ಆ ಪಾಪದ ತೀವ್ರತೆ ಕಡಿಮೆ ಆಗ್ತದೆ. ಮತ್ತೆ ಮಾಡಿದ ಪುಣ್ಯವನ್ನೇನಾದರೂ ನಾವು ಹೀಗೆ ಇನ್ನೊಬ್ಬರ ಎದುರಿಗೆ ತೆರೆದಿಟ್ರೆ ಆವಾಗ ಆ ಮಾಡಿದ ಪುಣ್ಯವೂ ಕೂಡ ತನ್ನ ಪ್ರಭಾವವನ್ನು ಕಳ್ಕೋತದೆ. ಆದ್ದರಿಂದ ತನ್ನ ತೀವ್ರತೆಯನ್ನು ಕಳ್ಕೋತದೆ. ಆದ್ದರಿಂದ ಪಾಪವನ್ನು ಜ್ಞಾನಿಗಳ ಎದುರಿಗೆ ವರ್ಣನೆ ಮಾಡಬೇಕು, ಪುಣ್ಯವನ್ನು ಯಾರೆದುರಿಗೂ ಕೂಡ ವರ್ಣಿಸಲಿಕ್ಕೆ ಹೋಗಬಾರದು ಅಂತನ್ನುವುದು ಶಾಸ್ತ್ರದ ಒಂದು ಸಂದೇಶ. ಹಾಗೆ ಅದನ್ನು ಮುಚ್ಚಿಟ್ರೆ ಅದು ಅಭಿವೃದ್ಧಿಯನ್ನು ಕಾಣ್ತದೆ. ಪಾಪವನ್ನು ಹಾಗೆ ಮುಚ್ಚಿಟ್ಬಿಟ್ರೆ ಅದು ಅಭಿವೃದ್ಧಿ ಆಗಿ ಮತ್ತಷ್ಟು ಪಾಪಗಳಿಗೆ, ಪಾಪದ ಆಲೋಚನೆಗಳಿಗೆ ಕಾರಣ ಆಗ್ತದೆ. ಅದರಿಂದ ಪಾಪವನ್ನು ಮುಚ್ಚಿಡಬಾರದು, ಅದನ್ನು ಬಹಿರಂಗಪಡಿಸಬೇಕು. ಹಾಗೆ ಪುಣ್ಯವನ್ನು ಮುಚ್ಚಿಟ್ರೆ ಅದು ಅಭಿವೃದ್ಧಿ ಆಗ್ತದೆ. ಪುಣ್ಯವನ್ನ ಇನ್ನೊಬ್ಬರ ಎದುರಿಗೆ ನಮ್ಮ ಪ್ರತಿಷ್ಠೆಯನ್ನ ತೋರಿಸ್ಕೊಳ್ಳಿಕ್ಕಾಗಿ ನಾವು ಯಾವತ್ತೂ ಕೂಡ ಇನ್ನೊಬ್ಬರ ಎದುರಿಗೆ ಅದನ್ನ ಹೇಳಿಕೊಳ್ಬಾರ್ದು. ಹಾಗೆ ಮಾಡಿಬಿಟ್ರೆ ಆ ಪುಣ್ಯವು ಕೂಡ ತನ್ನ ಪ್ರಭಾವವನ್ನು ಕಳ್ಕೋತದೆ. ಮುಂದೆ ವ್ಯರ್ಥವಾದ ಜನ್ಮಗಳು, ವ್ಯರ್ಥವಾದಂತಹ ದಾನಗಳು, ಮತ್ತೆ ವ್ಯರ್ಥವಾದಂತಹ ಜೀವನ, ಇದೆಲ್ಲವನ್ನೂ ವರ್ಣನೆ ಮಾಡ್ತಾನೆ. ಸಾತ್ವಿಕ ದಾನ ಲಕ್ಷಣ, ಆ ದಾನವನ್ನು ತೆಗೆದುಕೊಳ್ಳಿಕ್ಕೆ ಯೋಗ್ಯನಾದಂತಹ ವ್ಯಕ್ತಿಯ ವರ್ಣನೆ, ಜ್ಞಾನಿಯಾದ ಬ್ರಾಹ್ಮಣನ ವರ್ಣನೆ, ಇದೆಲ್ಲ ಇಲ್ಲಿ ಮುಂದೆ ನಮಗೆ ಕೇಳಿ ಬರ್ತದೆ. ವೃಥಾ ಚ ಕತಿ ಜನ್ಮಾನಿ ವೃಥಾ ದಾನಾನಿ ವಾ ಕತಿ ವೃಥಾ ಚ ಜೀವನಂ ಯೇಷಾಂ ನರಾಣಾಂ ಪುರುಷೋತ್ತಮ ಕೀದೃಶಾಸು ಹಿ ಅವಸ್ಥಾಸು ದಾನಂ ದತ್ತಂ ಜನಾರ್ದನ ಇಹ ಲೋಕೆ ಚ ಭಜತಿ ಪುರುಷಃ ಪುರುಷೋತ್ತಮ. ಈ ಹಿಂದಿನ ಯಾವ ಅವಸ್ಥೆಗಳಲ್ಲಿ ನಾವೇನಾದ್ರು ದಾನ ಮಾಡಿದ್ದಿರ್ತದೆ ಅದು ಈಗ ನಮಗೆ ಗರ್ಭಸ್ಥನಾಗಿದ್ದಾಗ, ಯುವಕನಾದಾಗ, ಮುಂದೆ ಮುದುಕನಾದಾಗ ಸಿಗ್ತದೋ ಹೇಗೆ? ಸಾತ್ವಿಕ ದಾನ ಅಂದ್ರೆ ಏನು? ರಾಜಸ ದಾನ, ತಾಮಸ ದಾನಗಳು ಅಂದ್ರೆ ಏನು? ಯಾವ ದಾನ ಮನುಷ್ಯನನ್ನ ಸ್ವರ್ಗಕ್ಕೆ
ತಗೊಂಡು ಹೋಗ್ತದೆ. ಮತ್ತು ಯಾವ ದಾನದ ಫಲವಾಗಿ ದುರ್ಗತಿಯನ್ನು ಪಡಿತಾನೆ. ಇದನ್ನು ನನಗೆ ಕೇಳಬೇಕು ಅಂತ ಕುತೂಹಲ ಇದೆ. ನಿನ್ನ ಮಾತು ಯಾವತ್ತೂ ಕೂಡ ಸತ್ಯ. ತ್ವದೀಯಂ ವಚನಂ ಸತ್ಯಂ. ಏನಾದರೂ ಸತ್ಯವನ್ನು ಹೇಳುವುದಿದ್ರೆ ನೀನು ಹೇಳಬೇಕು. ಪುಣ್ಯವೂ ಕರವೂ ಹೌದು. ಅದಕ್ಕಾಗಿ ಹೇಳುವಂತ ಯುಧಿಷ್ಠಿರ ಕೇಳಿದಾಗ ಕೃಷ್ಣ ಹೇಳಿತೊಡಗಿದ. ಈ ಪ್ರವಚನ, ನಾವೀಗ ಕೇಳ್ತಾ ಇರುವಂತಹ ಪ್ರವಚನ ಏನಿದೆ, ಕಥ್ಯಮಾನಂ ಮಯಾ ಪುಣ್ಯಂ ಸರ್ವ ಪಾಪ ವ್ಯಪೋಹನಂ, ಎಲ್ಲ ಪಾಪಗಳನ್ನು ಪರಿಹಾರ ಮಾಡುವಂಥದ್ದು. 14 ಬಗೆಯ ಜನ್ಮಗಳಿವೆ, ಅವು ವ್ಯರ್ಥ. 55 ಬಗೆಯ ದಾನಗಳು ವ್ಯರ್ಥ. 6 ಪ್ರಕಾರವಾದ ಮನುಷ್ಯನ ಜೀವನಗಳೇ ವ್ಯರ್ಥ. ಅದನ್ನು ಹೇಳ್ತೇನೆ ಕೇಳು ಅಂತ ಅವನು ಹೇಳಿ ತೊಡಗಿದ್ದಾನೆ. ವೃಥಾ ದಶಚ ಜನ್ಮಾನಿ ಚತ್ವಾರಿ. ದಶ ಮತ್ತು ಚತ್ವಾರಿ ಎರಡು ಸೇರಿ 14 ಜನ್ಮಗಳು ವ್ಯರ್ಥ. ಪಂಚಾಶತ್ ಪಂಚಚ 55 ಬಗೆಯ ದಾನಗಳು ವ್ಯರ್ಥ. ವೃಥಾಚ ಜೀವಿತಂ ಯೇಷಾಂ ತೇಚ ಷಟ್ ಪರಿಕೀರ್ತಿತ. 6 ಜೀವನಗಳು ವ್ಯರ್ಥ. ಅದೇನು? ಮೊದಲು ಹೀಗೆ ಹೇಳ್ತಾನೆ, 14 ಬಗೆಯ ಜನ್ಮಗಳು ವ್ಯರ್ಥ ಅಂತ. ಈ ಯಾರು ಧರ್ಮವನ್ನು ನಾಶ ಮಾಡ್ತಾರೆ, ಧರ್ಮಜ್ಞರು ಅಂದ್ರೆ ಧರ್ಮವನ್ನು ನಾಶ ಮಾಡುವಂಥವ್ರು, ಅವ್ರ ಜನ್ಮ ವ್ಯರ್ಥ. ಲುಬ್ಧರು ಅಂದ್ರೆ ಲೋಭಿಗಳು, ದುರಾಸೆ ಉಳ್ಳವರು, ಹಾಗೆ ಪಾಪಿಷ್ಠರು. ಮತ್ತೆ ವೃಥಾ ಪಾತಂತೆ ಯೇ ಅಶ್ನಂತೆ. ದೇವತೆಗಳು ನಮಗೆ ಎಲ್ಲವನ್ನೂ ಕೂಡ ಕೊಟ್ಟಿದ್ದಾರೆ. ಆ ದೇವತೆಗಳು ಕೊಟ್ಟದ್ದನ್ನ ಅವರಿಗೆ ಅರ್ಪಿಸದೆ ನಾವೇನಾದರೂ ತಿಂದರೆ ಅಂಥವ್ರ ಜೀವಮಾನವು ಕೂಡ ಅದು ವ್ಯರ್ಥವು. ಭಗವದ್ಗೀತೆಯಲ್ಲಿ ಅದೇ ಮಾತಿದೆ. ತೈರ್ದತ್ತಾನ್ ಅಪ್ರದಾಯೇಭ್ಯೋ ಯೋ ಭುಂಕ್ತೆ ಸ್ಥೇನ ಏವ ಸಹ. ತೈರ್ದತ್ತಾನ್, ಕೊಟ್ಟದ್ದೆಲ್ಲವೂ ದೇವತೆಗಳೇ, ಅವರಿಗೆ ಮತ್ತೆ ಅದನ್ನು ನಿವೇದಿಸದೆ ನಾವು ತಿಂದರೆ ಯಾ ಭುಂಕ್ತೆ ಸ್ಥೇನ ಏವ ಸಹ, ಅವನು ಕಳ್ಳ ಇದ್ದಂತೆ. ಅಂತೂ ಮಾಡಿದ ಅಡಿಗೆಯನ್ನೇ ಭಗವಂತನಿಗೆ ನಿವೇದಿಸಿ ವೈಶ್ವದೇವ, ಬಲಿಹರಣ ಇತ್ಯಾದಿಗಳಲ್ಲಿಯೂ ಕೂಡ ಅದನ್ನು ವಿನಿಯೋಗಿಸಿ ಮುಂದೆ ಬಂದ ಅತಿಥಿಗಳಿಗೆ ಭೋಜನ ಮಾಡಿಸಿ ಆಮೇಲೆ ತಾನು ಸ್ವೀಕಾರ ಮಾಡಬೇಕು. ಇನ್ನ ಈ ತರ ಮಾಡದೇ ಇದ್ದವರ ಜೀವನ ವ್ಯರ್ಥ. ಹಾಗೆ ಪರಸ್ತ್ರೀ ಸಕ್ತರಾದವರ ಜೀವನವೂ ಕೂಡ ವ್ಯರ್ಥ. ಪರದಾನ ರಥಾಶ್ಚಯೇ ಪಾಕಭೇದಕರಾಹ. ತಾವೊಂದು ಭೋಜನ ಮಾಡ್ಕೊಂಡು ತಿನ್ನುವುದು, ಮನೆಯಲ್ಲಿ ಇದ್ದಂಥವರಿಗೆ ಬೇರೆ ಭೋಜನ ಪಡಿಸುವುದು, ಅಥವಾ ಬಂದಂತಹ ಅತಿಥಿಗಳಿಗೆ ಮತ್ತೊಂದು ಭೋಜನ ಮಾಡಿಸುವುದು, ಇಂಥವರೆಲ್ಲ ಜೀವನಗಳು ಕೂಡ ವ್ಯರ್ಥ. ಮಿಷ್ಟಮಶ್ನಾತಿ ಯಶ್ಚೈಕ. ಮುಂದೆಂದು ಒಬ್ಬನೇ ಕೂತ್ಕೊಂಡು ಮೃಷ್ಟಾನ್ನ ಭೋಜನ ಮಾಡುವವನು. ಉಳಿದ ಸುತ್ತಮುತ್ತಿದ್ದಂತಹ ಬಂಧು ಬಾಂಧವರಿದ್ದಾರೆ, ಅವರಿಗೆ ನಾನಾ ಥರದ ಕಷ್ಟಗಳಿವೆ. ಅದು ಯಾವುದನ್ನು ಆ ಅನ್ನವನ್ನು ಅವ್ರ ಜೊತೆ ಹಂಚಿಕೊಳ್ಳದೆ ತಾನೊಬ್ಬನೇ ತಿನ್ನುವವನ ಜೀವನ ಅಂತ ಅನ್ನೋದು ವ್ಯರ್ಥ ಆಗ್ತದೆ. ದೃಶ್ಯಮಾನಸ್ತು ಬಾಂಧವೈಹಿ ಅಂತ ಮತ್ತೊಂದು ಪಾಠ ಇದೆ. ಅವ್ರು ನೋಡ್ತಾ ಇದ್ದಾರೆ ನಿಮ್ಮ ಬಂಧುಗಳು ನಿನ್ನನ್ನ ತಿನ್ನೋದನ್ನ, ಅದು ನೀನು ಮಾತ್ರ ಅವ್ರಿಗೆ ಕೊಡದೆ ತಿಂತಾ ಇದ್ದಿ, ಅಂಥವ್ರನ್ನ ಜೀವನ ವ್ಯರ್ಥ. ಹಾಗೆ ಇನ್ನೊಂದು ಜೀವನವೂ ಕೂಡ ವ್ಯರ್ಥ ಅಂತ ಹೇಳ್ತಾನೆ ಕೃಷ್ಣ. ತಂದೆ ತಾಯಂದಿರನ್ನ, ಉಪಾಧ್ಯಾಯರನ್ನ, ಗುರುವನ್ನ, ಮತ್ತೆ ಸೋದರ ಮಾವನನ್ನ, ಅವನ ಪತ್ನಿಯನ್ನ ಯಾರು ಹಿಂಸೆ ಮಾಡ್ತಾರೆ ಅಂಥವ್ರ ಜೀವಮಾನವೂ ಕೂಡ ವ್ಯರ್ಥನೆ. ಉಪಾಧ್ಯಾಯ ಅಂದ್ರೆ ಒಂದು ಶಾಲೆಯಲ್ಲಿ ನಿರ್ದಿಷ್ಟವಾದ ಗುರುಕುಲದಲ್ಲಿ ಉಪಾಧ್ಯಾಯ ಯಾರಾಗಿರ್ತಾನೆ ಅವನು ನಮಗೆ ಪಾಠ ಹೇಳಿದವನು, ಅಂಥವನು ಉಪಾಧ್ಯಾಯ. ಯಾವುದೋ ಗುರುಕುಲ ಅಲ್ಲದೇನೆ ಬೇರೆ ಸಂದರ್ಭದಲ್ಲೂ ಕೂಡ ಯಾರು ನಮಗೆ ಅಧ್ಯಯನ ಮಾಡಿಸಿರ್ತಾನೆ ಅಂಥವನನ್ನು ಗುರು ಅಂತನ್ಬೇಕು. ಆದರೆ ಗುರು ಅನ್ನೋ ಶಬ್ದಕ್ಕೆ ಹಿರಿಯ, ಅಣ್ಣ, ಈಗ ಅರ್ಥನೂ ಕೂಡ ಇದ್ದೇ ಇದೆ. ಅಂಥವನನ್ನ ನಿಂದಿಸಿದವನ, ಅವನಿಗೆ ಹಿಂಸೆ ಕೊಟ್ಟವನ ಜನ್ಮವು ಕೂಡ ವ್ಯರ್ಥವೇ. ಬ್ರಾಹ್ಮಣಶ್ಚೈವ ಯೋ ಭೂತ್ವ ಸಂಧ್ಯೋಪಾಸನ ವರ್ಜಿತ. ಬ್ರಾಹ್ಮಣ ಜನ್ಮ ಬಂದಿದೆ, ಆದರೆ ಸಂಧ್ಯಾವಂದನೆಯನ್ನ ಪರಿತ್ಯಾಗ ಮಾಡಿದ್ದಾನೆ, ಅಗ್ನಿಹೋತ್ರಾದಿಗಳನ್ನ ಪರಿತ್ಯಾಗ ಮಾಡಿದ್ದಾನೆ. ನಿಸ್ವಾಹ, ಸ್ವಾಹಾಕಾರವನ್ನು ಬಿಟ್ಟಿದ್ದಾನೆ. ನಿಸ್ವಧಶ್ಚೈವ, ಮತ್ತೆ ಈ ಪಿತೃತರ್ಪಣ ಇತ್ಯಾದಿಗಳನ್ನು ಕೂಡ ಬಿಟ್ಟಿದ್ದಾನೆ. ಶ್ರಾದ್ದ ತರ್ಪಣವನ್ನು ಕೂಡ ಬಿಟ್ಟಿದ್ದಾನೆ. ಸ್ವಧಾಕಾರ ಅನ್ನೋದು ಪಿತೃಗಳಿಗೆ ಸಂಬಂಧಪಟ್ಟದ್ದು. ಶೂದ್ರಾಣ ಮನ್ನಭುಗ್ ದ್ವಿಜಃ, ಅಸಂಸ್ಕೃತರಾದಂಥ ಜನಗಳ
ಮಡಿಯ ಮೇಲಿಗೆ ಶುದ್ಧವಾದ ಆಚಾರ ವಿಚಾರ ಯಾವುದೂ ಇಲ್ಲದೆ ಇದ್ದಂಥ ಜನಗಳ ಆಹಾರವನ್ನು ಅವರು ಕೊಟ್ಟ ಭೋಜನವನ್ನು ಮಾಡುವ ಜನ್ಮವು ವ್ಯರ್ಥ. ಮಮವಾ ಶಂಕರಸ್ಯಾಥ ಬ್ರಹ್ಮಣೋವಾ ಯುಧಿಷ್ಠಿರ ಅಥವಾ ಬ್ರಾಹ್ಮಣಾನಾಂತು ಏನ ಭಕ್ತಾ ನರಾಧಿಮ. ಭಕ್ತಿಯನ್ನ ನನಗೆ ತೋರಿಸಬೇಕು, ನನ್ನ ಪತ್ನಿಯಾದಂಥ ಲಕ್ಷ್ಮೀದೇವಿಗೆ ತೋರಿಸಬೇಕು, ಚತುರ್ಮುಖ ಬ್ರಹ್ಮ ಶಂಕರ ಇತ್ಯಾದಿಗಳಿಗೆ ತೋರಿಸಬೇಕು, ಹಾಗೆ ಜ್ಞಾನಿಗಳಾದಂಥವರಿಗೂ ತೋರಿಸಬೇಕು. ಇದ್ಯಾವುದನ್ನು ಮಾಡದೆ ಹೋದ್ರೆ ಅವ್ರ ಜನ್ಮವು ವ್ಯರ್ಥವೇ. ಲಕ್ಷ್ಮೀ ಬಗ್ಗೆ ಹೇಳೋದಿಲ್ಲ ಭಗವಂತ ಯಾಕೆ ಇಲ್ಲಿ? ಅದು ಹಿಂದೆ ನಾವು ಬೃಹದಾರಣ್ಯಕ ಉಪನಿಷತ್ತಿಗೆ ಅನುಗುಣವಾಗಿ ನೋಡಿದ್ದೇವೆ. ಅತ್ಯಂತರಂಗಂ ಯತ್ತಸ್ಮಾತ್ ನಹರೇ ಪೃಥಗೀರಿತ ಶ್ರೀ ಸ್ವರೂಪ ವಿಭೇದೇಪಿ ಸರ್ವೋತ್ಕೃಷ್ಟಾತಿ ನಿತ್ಯಶಃ ಅಂತ. ಭಗವಂತನನ್ನ ಧ್ಯಾನಿಸುವವನು ಶ್ರೇಷ್ಠ, ಧ್ಯಾನಿಸದೇ ಇರುವವನು ಕನಿಷ್ಠ ಅಂತ ಪ್ರಶ್ನೆ ಬಂದಾಗ ಲಕ್ಷ್ಮೀ ಸಮೇತನಾದ ಭಗವಂತನನ್ನು ಧ್ಯಾನಿಸುವುದು ಅಂತಲೇ ಅರ್ಥ. ಅತ್ಯಂತ ಅಂತರಂಗದವಳವಳು. ಆದ್ರಿಂದಲೇ ದಕ್ಷಿಣಾಭಿಸ್ಸಹೈವೈತನ್ ಮಧುಸಸ್ತಾ ಜಗತ್ಸದಾ. ಈ ಜಗತ್ತು ನನಗಿಂತ ನಿಕೃಷ್ಟ, ಜಡಚೇತನಾತ್ಮಕವಾದ ಜಗತ್ತೆಲ್ಲವೂ ನನ್ನ ಅಧೀನ, ನನಗದು ನಿಕೃಷ್ಟ. ಹೇಗೆ ಅಂದ್ರೆ ದಕ್ಷಿಣಾಭಿಸ್ಸಹ, ದಕ್ಷಿಣಾ ಶಬ್ದವಾಚ್ಯಳಾದ ದಕ್ಷಿಣಾ ಅಭಿಮಾನಿನಿ, ಯಜ್ಞದ ಅಭಿಮಾನಿನಿಯಾದ ವೇದಾಭಿಮಾನಿನಿಯಾದಂತಹ ದಕ್ಷಿಣಿಗೆ ಅಭಿಮಾನಿನಿಯಾದಂತಹ ಲಕ್ಷ್ಮೀದೇವಿ ಏನಿದ್ದಾಳೆ, ಅವಳ ಜೊತೆಗೂಡಿದ ನನಗಿಂತ ಈ ಜಗತ್ತೆಲ್ಲವೂ ಕ್ಷುದ್ರವಾದದ್ದು, ಪರತಂತ್ರವಾದದ್ದು ಅಂತ ಕೃಷ್ಣ ಹರಿವಂಶದಲ್ಲಿ ಹೇಳ್ತಾನೆ. ಆದ್ದರಿಂದ ಲಕ್ಷ್ಮೀನಾರಾಯಣರ ಉಪಾಸನೆ ಅಂತಾನೆ ಅದಕ್ಕರ್ಥ. ಹಾಗೆ ಚತುರ್ಮುಖ ಬ್ರಹ್ಮ ಸರಸ್ವತಿಯರ ಉಪಾಸನೆ, ವಾಯು ಭಾರತೀಯರ ಉಪಾಸನೆ, ಶಿವ ಪಾರ್ವತಿಯರ ಉಪಾಸನೆ, ಇದನ್ಯಾವುದನ್ನು ಮಾಡದೇ ಇದ್ದವನು ಜೀವಮಾನ ವ್ಯರ್ಥ ಅಂತ ಅದರ ತಾತ್ಪರ್ಯ. ಮೋಕ್ಷವೋ ಬ್ರಹ್ಮಣದಶ್ಚ ಶಿವಾದಿಂದ್ರಾದಿಭಿಸ್ತಥಾ ಜ್ಞಾನಂ ಪ್ರಾಪ್ಯೇವ ವಿಪುಲಂ ಮುಚ್ಚಂತೆ ಬ್ರಹ್ಮಣಾಸಹ ಅಂತ ಭಾಗವತ ತಾತ್ಪರ್ಯದಲ್ಲಿ ಒಂದು ಮಾತು. ಮೋಕ್ಷಗಳಾದವರು ಚತುರ್ಮುಖ ಬ್ರಹ್ಮನಿಂದ, ಶಿವನಿಂದ, ಇಂದ್ರನಿಂದ ಜ್ಞಾನವನ್ನು ಪಡೆದು ಮುಂದೆ ಈ ಕಲ್ಪದ ಅಂತಭಾಗದಲ್ಲಿ ಮುಕ್ತಿ ಹೋಗ್ತಾರೆ ಅಂತ ಬಂದಿದೆ. ಅದರಿಂದ ಶಿವ ನಮ್ಮ ಸಾಧನೆಯಲ್ಲಿ ಬಹಳ ದೊಡ್ಡ ಶಕ್ತಿ. ಅವನ ಉಪಾಸನೆಯನ್ನು ಯಾವತ್ತೂ ಕೂಡ ಬಿಡುವಂತಿಲ್ಲ. ಶರೀರದ ದೇವತೆ, ಮನಸ್ಸಿನ ದೇವತೆ, ನಮ್ಮಿಂದ ಮನನವನ್ನು ಮಾಡಿಸುವಂಥವನು, ಸ್ಥಿರವಾದ ಸ್ಮರಣೆಯನ್ನು ನಮಗೆ ಕೊಡುವಂಥವನು. ಇದು ಆ ಶಂಕರನ ಮಹತ್ವ. ಅಶುದ್ಧಯಾಪಿ ಎತ್ತತ್ತಂ. ಇಲ್ಲಿವರೆಗೆ ಯಾವ ಜೀವನಗಳು ವ್ಯರ್ಥ ಅಂತ ಹೇಳಿದರು. ಮುಂದೆ ಇನ್ನು ಯಾವ ದಾನಗಳು ವ್ಯರ್ಥ ಅಂತ ಅನ್ನೋದನ್ನ ಇನ್ನು ಮುಂದೆ ಹೇಳ್ತಾರೆ. ಶ್ರದ್ಧೆ ಇಲ್ಲದೆ ಅವಮಾನ ಮಾಡಿ ಕೊಟ್ಟ ದಾನ ವ್ಯರ್ಥ. ಡಾಂಬಿಕವಾಗಿ ಕೊಟ್ಟಂಥ ದಾನ, ಡಂಭಾರ್ಥಮಪಿ ಎದ್ದತ್ತಂ, ಅದು ಅಂಥ ದಾನವೂ ವ್ಯರ್ಥ. ಮತ್ತೆ ವೈದಿಕ ಧರ್ಮದ ಬಗ್ಗೆ ಶ್ರದ್ಧಾ ಇಲ್ಲದೆ ಇದ್ದವನು, ನಿಷ್ಠಾ ಇಲ್ಲದೆ ಇದ್ದಂತಹ ವ್ಯಕ್ತಿಗೆ ಕೊಟ್ಟ ದಾನ ವ್ಯರ್ಥ. ಮತ್ತೆ ವೈದಿಕ ಧರ್ಮದಲ್ಲಿ ಶ್ರದ್ಧಾ ಇದ್ರೂ ಕೂಡ ಅನಾಚಾರ ಇದ್ದವನಿಗೆ ಕೊಟ್ಟ ದಾನ ವ್ಯರ್ಥ. ಮತ್ತೆ ಕೊಟ್ಟಿದ್ದೇವೆ ಅಂತ ಹೇಳಿಕೊಳ್ಳುವುದೇನಿದೆಯಲ್ಲ, ಇಷ್ಟು ಕೊಟ್ಟು ಬಿಟ್ಟಿದ್ದೇನೆ ಅಂತ ಕೊಟ್ಟಿದವನಿಗೂ ಹೇಳುವುದು, ಅಥವಾ ಉಳಿದವರಿಗೂ ಕೂಡ ಗೊತ್ತಾಗುವಂತೆ ಕೊಡುವುದು. ಇದಕ್ಕೆ ಈ ಅನುಕೀರ್ತನ ಅಂತ ಕರೀತಾರೆ. ಏನು ಕೊಟ್ಟಿದ್ದೇವೋ ಅದನ್ನ ಪ್ರಾಂಪ್ಟ್ಲಿ ಇಷ್ಟು ಮಾಡಿದ್ದೇವೆ ಅಂತ ಘೋಷಿಸುವುದು. ಹೀಗೆ ಮಾಡಿಬಿಟ್ರೆ ಅದಕ್ಕೆ ಅನುಕೀರ್ತಿತವಾದ ದಾನ ಅಂತಾರೆ. ಅದು ಕೂಡ ವ್ಯರ್ಥ. ಮುಂದೆ ರೋಷಯುಕ್ತಂ, ಕೋಪದಿಂದ ಬಂದಂಥ ವ್ಯಕ್ತಿಗೆ ದಾನ ಮಾಡುವುದು, ಅದು ಕೂಡ ವ್ಯರ್ಥವೇ. ದಾನ ಕೊಟ್ಟ ನಂತರ ದುಃಖಪಟ್ಟ ದಾನ, ರೋಷಯುಕ್ತಂ ಚ ಯದ್ದತ್ತಂ ಅನುಶೋಚಿತಂ. ಕೊಟ್ಟ ನಂತರ ಇವು ಕೊಡಬಾರ್ದಾಗಿತ್ತು, ಕೊಟ್ಟುಬಿಟ್ಟೆ ಅಂತ ಕೊಡುವುದೇನಿದೆ ಅದು ಕೂಡ ವ್ಯರ್ಥವಾದ ದಾನವೇ. ಮತ್ತೆ ಡಂಭಾಚಾರ ಮಾಡಿ, ಆಷಾಢಭೂತಿತನ ಮಾಡಿ ಜಗತ್ತಿನಲ್ಲಿ ಧನ ಸಂಪಾದನೆ ಮಾಡಿ ಕೊಟ್ಟ ದಾನ, ಅದು ಕೂಡ ವ್ಯರ್ಥ. ಎಚ್ಚವಾಪಿ ಅನೃತಾರ್ಜಿತಂ, ಅನೃತದಿಂದ ಸುಳ್ಳು ಹೇಳಿ ಗಳಿಸಿದ ದುಡ್ಡು, ಅದು ಕೂಡ ಎಲ್ಲವೂ ವ್ಯರ್ಥವೇ. ಸುಳ್ಳು ಹೇಳಿ
ಮತ್ತೊಬ್ಬರಿಗೆ ದಾನ ಕೊಡುವುದು, ಸುಳ್ಳು ಹೇಳಿ ಡಂಬಾಚಾರ ಮಾಡಿದ ಸಂಪತ್ತನ್ನು ಮತ್ತೊಬ್ಬರಿಗೆ ದಾನ ಕೊಡುವುದು ವ್ಯರ್ಥ. ಅಲ್ಲದೆ ಆ ಥರ ಬದುಕುವುದು ಕೂಡ ವ್ಯರ್ಥವೇ. ಅಕೃತ್ವಾ ಪರಸಂತಾಪಂ ಅಗತ್ವಾ ಖಲಮಂದಿರಂ ಅನುತ್ಸೃಜ್ಯ ಸತಾಂ ವರ್ತನ ಯತ್ ಸ್ವಲ್ಪಮಪಿ ತದ್ಬಹು ಅಂತ ಒಂದು ಸುಭಾಷಿತ ಸಂಸ್ಕೃತದಲ್ಲಿ ಕೇಳಿ ಬರ್ತದೆ. ಇನ್ನೊಬ್ಬರಿಗೆ ನೋವು ಮಾಡಬಾರದು. ನೋವು ಮಾಡಿ ಸಂಪಾದನೆ ಮಾಡಿದ್ದು ಯಾವತ್ತೂ ಕೂಡ ದೊಡ್ಡ ಅನ್ಯಾಯವೇ. ಆ ಥರ ಸಂಪಾದನೆ ಮಾಡುವುದು ತಪ್ಪು, ಅದನ್ನು ದಾನ ಕೊಡುವುದು ತಪ್ಪು. ಅಕೃತ್ವ ಪರಸಂತಾಪಂ ಅಗತ್ವ ಖಲಮಂದಿರಂ, ದುಷ್ಟರ ಮನೆಗೆ ಹೋಗಿ ಅವರ ಸೇವೆ ಮಾಡಿ ಗಳಿಸಿದ ಧನ ಮತ್ತು ಅದರಿಂದ ಮಾಡಿದಂಥ ದಾನ ಅದು ಕೂಡ ವ್ಯರ್ಥವಾದ್ದೆ. ಅನುತ್ಸೃಜ್ಯ ಸತಾಂ ವರ್ತನ, ಸಜ್ಜನರ ಮಾರ್ಗವನ್ನು ಬಿಟ್ಟು, ಶಾಸ್ತ್ರೋಕ್ತವಾದ ಮಾರ್ಗವನ್ನು ಬಿಟ್ಟು ಗಳಿಸಿದ ದುಡ್ಡು, ಅದರಿಂದ ಮಾಡಿದಂಥ ದಾನ ಅವೆಲ್ಲವೂ ಕೂಡ ವ್ಯರ್ಥ ಅಂತ ಅಭಿಪ್ರಾಯ. ಬ್ರಾಹ್ಮಣ ಸ್ವಂಚ ಎದ್ದತ್ತಂ, ಒಬ್ಬ ಜ್ಞಾನಿಯಾದ ಬ್ರಾಹ್ಮಣನ ಸಂಪತ್ತನ್ನು ಕಸಿದುಕೊಂಡು ಅದನ್ನು ಮತ್ತೊಬ್ಬರಿಗೆ ದಾನ ಕೊಟ್ಟರೆ ಅದು ಕೂಡ ಒಂದು ವ್ಯರ್ಥವಾದಂಥ ದಾನವೇ. ಕಳ್ಳತನ ಮಾಡಿ ಸಂಪಾದನೆ ಮಾಡಿದಂಥ ದುಡ್ಡು ಅದನ್ನು ಮತ್ತೊಬ್ಬರಿಗೆ ದಾನ ಮಾಡುವುದು ಪಾಪಕರವಾದಂಥ ದಾನ, ವ್ಯರ್ಥವಾದಂಥ ದಾನ ಅದು. ಇಲ್ಲಿ ಸುಳ್ಳು ಹೇಳಿ ಗಳಿಸಿದ ದುಡ್ಡು ಅಂತ ಒಂದು ಕಡೆ ಬಂತಲ್ಲ, ಸುಳ್ಳು ಹೇಳಿ ಸಂಪಾದನೆ ಮಾಡಿ ಕೊಟ್ಟಂತಹ ದಾನ ವ್ಯರ್ಥ ದಾನ ಅಂತ. ಸುಳ್ಳು ಹೇಳಿ ಸಂಪಾದನೆ ಮಾಡುವುದು ಅಂತ ಜೀವನವೂ ವ್ಯರ್ಥ, ಆ ಜೀವನೋಪಾಯಕ್ಕಾಗಿ ಸುಳ್ಳು ಹೇಳುವುದು ವ್ಯರ್ಥ, ಹಾಗೆ ಸಂಪಾದನೆ ಮಾಡಿದ್ದನ್ನು ದಾನ ಕೊಡುವುದು ವ್ಯರ್ಥ. ಅದಕ್ಕಾಗಿಯೇ ಕನಕದಾಸರು ನಮ್ಮನ್ನ ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂಬ ಹುಸಿಗೆ ಹಾಕಿದಿರೋ ಇನ್ನು ಋಷಿಕೇಶನೇ ಅಂತ ಬೇಡ್ಕೊಂಡಿದ್ದಾರೆ. ಭಗವಂತನನ್ನು ಹಾಗೆ ಕೇಳ್ಕೋಬೇಕು ನಾವು. ಏನೇನೋ ಹೇಳ್ತೀವಿ ಪ್ರವಚನ ಪಾಠ ಇತ್ಯಾದಿ ರೂಪಗಳಲ್ಲಿ, ಹುಸಿಯನ್ನು ಹೇಳ್ತಾ ಇದ್ದೀವಿ, ಸುಳ್ಳನ್ನೇ ಹೇಳ್ತಾ ಇದ್ದೇವೆ, ಅದರ ಮೂಲಕ ಹೊಟ್ಟೆಯನ್ನ ಹೊರ್ಕೋತಾ ಇದ್ದೀವಿ. ಕೆಲವು ಬಾರಿ ಸುಳ್ಳೇ ಹೇಳ್ತೇವೆ, ತಪ್ಪಾದ್ದನ್ನೇ ಹೇಳ್ತೇವೆ. ಕೆಲವು ಬಾರಿ ಸರಿಯಾದ್ದನ್ನು ಹೇಳಿದ್ರೂ ಕೂಡ ಅದನ್ನು ಆಚರಣೆಗೆ ತರಲಿಲ್ಲ, ಹಾಗಾದಾಗ ಹೇಳಿದ್ದೆಲ್ಲ ಸುಳ್ಳೇ ಆಯಿತು. ಇಂತಹ ವಿಷಯದಲ್ಲಿ ರಸಿಕರು ನಾವು, ಜೀವನವನ್ನು ಎಂಜಾಯ್ ಮಾಡುವಂತಹ ರಸಿಕರು ಅಂತ ಒಂದು ಹುಸಿ, ಇಂಥ ಒಂದು ಅಪವಾದಕ್ಕೆ ಹಾಕದೇ ಇರು ಭಗವಂತನೇ ನಮ್ಮನ್ನ ಅಂತ ಅವನನ್ನು ಕೇಳ್ಕೊಳ್ಬೇಕು. ಹೀಗೆ ನಮ್ಮ ಜೀವನ ಯಜ್ಞದ ಪತಿಯಾದಂತಹ ಭಗವಂತ ಅವನೇ ಈ ಥರ ನಡೆಸಬೇಕಷ್ಟೆ. ಅದಿಲ್ಲದೆ ಹೋದರೆ ನಾವು ಸಂಪಾದನೆ ಮಾಡುವಂತಹ ಪ್ರತಿಯೊಂದು ಪೈಸೆ, ದಾನ ಮಾಡುವಂತಹ ಪ್ರತಿಯೊಂದು ಪೈಸೆಯೂ ಕೂಡ ಇಷ್ಟು ಮಟ್ಟದಲ್ಲಿ ಶುದ್ಧವಾಗಿರ್ತದೆ ಅಂತ ನನಗೆ ಅನಿಸೋದಿಲ್ಲ. ಅದರಿಂದ ಭಗವಂತನನ್ನೇ ಕೇಳಬೇಕು. ಸ್ವಯಂ ಭಗವಂತನೇ ಅದನ್ನೆಲ್ಲವನ್ನು ಹೇಳ್ತಾ ಇರುವುದು ಮತ್ತು ಅದ್ಭುತವಾಗಿದೆ. ಮತ್ತೆ ಅಭಿಶಾಪಹೃತಂ ಯತ್ತು ಯದ್ದತ್ತಂ ಪತಿತೇ ದ್ವಿಜೆ, ನಿಂದನಾದಂತಹ ಪುರುಷನಿಂದ ಕೊಡಲ್ಪಟ್ಟದ್ದು ಅಂತ ವರ್ಣನೆ ಮಾಡ್ತಾರೆ. ಕೊಡುವಂಥ ವ್ಯಕ್ತಿಯು ಸ್ವಯಂ ದುಷ್ಟನೇ, ಅಂತಹ ವ್ಯಕ್ತಿಯಿಂದ ಕೊಟ್ಟಂತಹ ದಾನ ಅಭಿಶಾಪಹೃತಂ ಅಥವಾ ಅಭಿಶಪ್ತಹೃತಂ ಅಂತಲೂ ಎಲ್ಲಾದರೂ ಪಾಠ ಇದ್ರೆ ಹಾಗೂ ಇದ್ದಿರಬಹುದು. ನಿಂದಿತನಾದ ಪುರುಷ ಅಂತ ಅರ್ಥ. ಮುಂದೆ ಪತಿತನಾದ ಬ್ರಾಹ್ಮಣನಿಗೆ ಕೊಟ್ಟ ದಾನ, ಹೇಗಿರಬೇಕಾಗಿತ್ತು ಹಾಗಿಲ್ಲ, ಪತಿತನಾಗಿ ಬಿಟ್ಟಿದ್ದಾನೆ, ಅಂಥವನಿಗೆ ಕೊಟ್ಟಂತಹ ದಾನವೂ ಕೂಡ ವ್ಯರ್ಥ. ವೇದವಿಹೀನರಾದಂಥವರಿಗೆ ಕೊಡುವಂಥ ದಾನ ವ್ಯರ್ಥ. ವೇದವಿಹೀನನಾದವನನ್ನ, ಅಜ್ಞಾನಿಯಾದವನನ್ನ ಶ್ರಾದ್ದದ ಭೋಜನಕ್ಕೂ ಕೂಡ ಕರಿಬಾರದು ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ. ಬ್ರಾಹ್ಮಣ ವೇದ ಬಾಂಧವಾಹ, ಮಹಾಭಾರತವೇ ಹೇಳುವಂತೆ ಬ್ರಾಹ್ಮಣರಿಗೆ ಅತ್ಯಂತ ಸಮೀಪದ ರಿಲೇಟಿವ್ಸ್ ಅಂದರೆ ವೇದಗಳು. ವೇದೈಶ್ಚಕ್ಷಂತೆ ವೇದೈ ಪಶ್ಯಂತಿ ಬ್ರಾಹ್ಮಣ ವೇದ ಚಕ್ಷುಷಃ, ವೇದ ಅವರಿಗೊಂದು ಕಣ್ಣಿದ್ದಂತೆ. ಆ ವೇದ ಶಾಸ್ತ್ರಾಧ್ಯಯನ ಯಾರು ಮಾಡಿಲ್ಲ ಅವನು ಕಣ್ಣೇ ಇಲ್ಲದಂಥ ಮನುಷ್ಯನಂತೆ. ಅಂಥವನಿಗೆ ಕೊಟ್ಟಿದ್ದೆಲ್ಲವೂ ಕೂಡ ವ್ಯರ್ಥ. ಯದ್ದತ್ತಂ ಸ್ವೈರಿಣೀಭಿಃ ಭರ್ತು ಬಹುಕಾರ್ಯಾನುವರ್ತನೆ. ಈ ನಾನೀಗ ಓದಿದ ಶ್ಲೋಕ ಕೆಲವು ಕಡೆ ಕಾಣಿಸ್ತದೆ, ಕೆಲವು ಕಡೆ ಇಲ್ಲ. ಸ್ವೈರಿಣಿ ಭರ್ತ ಅಂದ್ರೆ, ಈ ಸ್ವೈರಿಣಿ ಅಂದರೆ ದುಷ್ಟ ಶೀಲವುಳ್ಳಂತಹ ಸ್ತ್ರೀ, ಅವಳ ಗಂಡ, ಅವನು ಕೊಟ್ಟದ್ದು ವ್ಯರ್ಥ ಆಗ್ತದೆ. ಯಾಕಂದ್ರೆ ದಾನ ಧರ್ಮ ಇತ್ಯಾದಿಗಳನ್ನೆಲ್ಲವನ್ನೂ ಕೂಡ
ಗಂಡ ಹೆಂಡತಿ ಇಬ್ರು ಕೂಡ ಒಟ್ಟಿಗೆ ಮಾಡಬೇಕು. ಅವಳು ಪತಿತಳಾಗಿರುವುದರಿಂದ ಇವನಿಗೂ ಕೂಡ ಅಂಥ ಪತಿತತ್ವ ಬರ್ತದೆ ಅಂತದರ ಅರ್ಥ ಕಾಣಿಸ್ತದೆ. ನಿರ್ಬ್ರಹ್ಮಾಭಿಹೃತಂ ಯತ್ತು ಯದ್ದತ್ತಂ ಸರ್ವಯಾಜಕೆ. ಏನನ್ನೂ ಓದದೇ ಇದ್ದವನು ಅಜ್ಞಾನಿ ಅಂಥವರಿಗೆ ಕೊಟ್ಟ ದಾನವೂ ಕೂಡ ವ್ಯರ್ಥ. ಬ್ರಹ್ಮ ಅಂದ್ರೆ ವೇದ, ನಿರ್ಬ್ರಹ್ಮ ಅಂದ್ರೆ ವೇದರಹಿತನಾದಂಥ ವ್ಯಕ್ತಿ, ವೇದಾಧ್ಯಯನ ಶಾಸ್ತ್ರಾಧ್ಯಯನ ಇಲ್ಲದೇ ಇದ್ದವನು ಅಂತ ಹೀಗಾದ್ರೆ ಅರ್ಥ ಆಗ್ತದೆ. ಮತ್ತೆ ಯದ್ದತ್ತಂ ಸರ್ವ ಯಾಚಕೆ ಅಂತ ಕೆಲವು ಕಡೆ ಕಾಣಿಸ್ತದೆ, ಯಾಜಕೆ ಅಂತ ಇನ್ನು ಕೆಲವು ಕಡೆ ಕಾಣಿಸ್ತದೆ. ಎಲ್ಲಾ ಕಡೆಯೂ ಹೋಗಿ ಅಲ್ಲಲ್ಲಿ ದಾನ ಸ್ವೀಕಾರ ಮಾಡಿ ಅಲ್ಲಲ್ಲಿ ಯಾಚನೆ ಮಾಡಿ ತನ್ನ ಜೀವನ ನಡೆಸ್ತಾ ಇರ್ತಾನೆ. ಅಂಥವನು ಕೊಟ್ಟ ದಾನವು ಕೂಡ ವ್ಯರ್ಥನೆ. ವ್ರಾತ್ಯೆ ಅಂತ ಮುಂದಿನ ಶಬ್ದ ಇದೆ. ವ್ರಾತ್ಯೆ ತು ಯತ್ ಕೃತಂ ದತ್ತಂ ಆರೂಢ ಪತಿತೇತಿ ಚ. ವ್ರಾತ್ಯ ಅಂದ್ರೆ ಈ ಎಲ್ಲ ಥರದ ಧರ್ಮ ಕರ್ಮಗಳಿಂದ ಬಹಿಷ್ಕೃತನಾಗಿ ಅಸಂಸ್ಕೃತವಾದ ಜೀವನ ನಡೆಸುವಂಥವನು ವ್ರಾತ್ಯ. ಮತ್ತೆ ಆರೂಢ ಪತಿತ. ಆರೂಢ ಪತಿತ ಅಂದ್ರೆ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿ ಮತ್ತೆ ಪುನಃ ಗೃಹಸ್ಥಾಶ್ರಮಕ್ಕೆ ಬಂದಂತಹ ವ್ಯಕ್ತಿ. ಅವನು ಏನು ತಂದುಕೊಟ್ಟಿರ್ತಾನೆ ಅದನ್ನು ದಾನ ಮಾಡುವುದು, ಇದೆಲ್ಲವೂ ಕೂಡ ವ್ಯರ್ಥ ಅಂತ ವರ್ಣನೆ ಮಾಡ್ತಾರೆ. ಇಲ್ಲಿ ಆರೂಢ ಪತಿತ ಅಂದ್ರೆ ಹಾಗೆ ಏನು ಅರ್ಥ ಆಗಬೇಕಾಗಿಲ್ಲ. ಅಂತೂ ಒಂದು ಉನ್ನತ ಸ್ಥಾನಕ್ಕೆ ಹೋಗಿ ಅಲ್ಲಿ ನಿಲ್ಲಲಿಕ್ಕಾಗದೆ ಕೆಳಗೆ ಬಂದು ಬಿದ್ದವನು ಅಂತ ಅದರ ಅರ್ಥ ತಿಳ್ಕೊಂಡ್ರೆ ಸಾಕು. ಗ್ರಾಮ ಯಾಜಕ ಅಂತ ಮುಂದೆ ಶಬ್ದ, ಅದನ್ನ ಕೆಲವು ಕಡೆ ಗ್ರಾಮ ಯಾಚಕ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ಯಾಜಕ ಅನ್ನೋ ಶಬ್ದವೇ ಹೆಚ್ಚು ಯೋಗ್ಯವಾದ್ದು. ಹಿಂದೆ ಕೂಡ ಅದು ಶಾಂತಿ ಪುರೋಹಿತ ಇತ್ಯಾದಿ ಕಡೆಗಳಲ್ಲಿ ಬಂದಿದೆ. ಈ ಪುರೋಹಿತನಾದವನು ಅಂತ ಅರ್ಥ ಗ್ರಾಮ ಯಾಜಕ ಅಂತಂದ್ರೆ. ಪೌರೋಹಿತ್ಯವನ್ನು ಹೊಟ್ಟೆ ಹೊರೆಯುವ ವೃತ್ತಿಯನ್ನಾಗಿ ಮಾಡಿಕೊಂಡು ಊರೆಲ್ಲ ಪೌರೋಹಿತ್ಯಕ್ಕಾಗಿ ಓಡಾಡುವವನು ಗ್ರಾಮ ಯಾಜಕ. ಅವನು ಕೊಟ್ಟಂತಹ ದಾನ ಮತ್ತೆ ಕೃತಜ್ಞನಾದಂಥವನು ಕೊಟ್ಟಂತಹ ದಾನ ಇವೆಲ್ಲವೂ ಕೂಡ ವ್ಯರ್ಥ. ಹಾಗೆ ಅನೇಕ ಥರದ ಉಪಪಾತಕ ಮೊದಲಾದದ್ದಿದೆಯಲ್ಲ, ಅದನ್ನೆಲ್ಲ ಮಾಡಿದಂಥವನು ಏನು ದಾನಗಳನ್ನು ಕೊಡ್ತಾನೆ. ವೇದವನ್ನು ವಿಕ್ರಯಣ ಮಾಡಿದವನು ವೇದ ವಿಕ್ರಯ ಮಾಡಿದವನಿಗೆ ಕೊಟ್ಟ ದಾನ, ವೇದವನ್ನ ಜೀವನಕ್ಕಾಗಿ ಮಾರಿಕೊಳ್ಳುವ ವ್ಯಕ್ತಿ ಮತ್ತೆ ಅನೇಕ ಥರದ ಉಪಪಾತಕಗಳನ್ನು ಮಾಡಿದಂತಹ ವ್ಯಕ್ತಿ ಅವರಿಗೆ ಕೊಟ್ಟಂತ ದಾನಗಳು ಕೂಡ ವ್ಯರ್ಥ. ಸ್ತ್ರೀ ಸಂಘ ಮಾಡುವವನು ಲಂಪಟ ಅಂತ ಹೀಗೆಲ್ಲ ಬಂತಲ್ಲ, ಅದಕ್ಕೆ ನಾನಾ ಥರದ ಅರ್ಥಗಳನ್ನ ಆಚಾರ್ಯರ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. ಇದೆಲ್ಲ 11ನೇ ಸ್ಕಂದದ 14ನೇ ಅಧ್ಯಾಯದ 29, 30 ಈ ಶ್ಲೋಕಗಳಲ್ಲಿ ಬಂದಿವೆ. ಈ ಸ್ತ್ರೀ ಸಂಘ ಅಂದ್ರೆ ಏನು? ವ್ಯಭಿಚಾರ, ಆರೂಢ ಪತಿತ, ನೀಚ ಇಂಥವನ್ನೆಲ್ಲ ಬಂತಲ್ಲ, ಅದಕ್ಕೆ ಅರ್ಥ ಏನು? ಕೇಶವೇ ತ್ವನ್ಯತಾ ಬುದ್ಧಿ ಸೈವ ಸ್ತ್ರೀ ಸಂಪ್ರಕೀರ್ತಿತ. ಭಗವಂತನನ್ನ ತಪ್ಪಾಗಿ ತಿಳಿಯುವುದಕ್ಕೆ ಸ್ತ್ರೀ ಅಂತ ವರ್ಣನೆ ಮಾಡ್ತಾರೆ. ತ್ರಿಕಾಲ ದುಃಖದತ್ವೇನ ಪುಂಸಾಸಹ ನಿವಾಸನಾತ್ ಜುಷ್ಟತ್ವಾತ್ ಯೋಷಿದಿತ್ಯುಕ್ತ ವನನಾತ್ ವನಿತೇತಿ ಚ ಪ್ರಮಾದಕರಣತ್ವಾತ್ತು ಪ್ರಮದೇತಿ ಚ ಗೀಯತೆ ತ್ಯಜೇತ್ ತತ್ಸಂಗಿನಾಂ ಸಂಗಂ ಬುಭೂಷು ಪುರುಷ ಸದಾ ನತಾದೃಶಃ ಕ್ವಚಿತ್ ದೋಷಃ ಪುರುಷಸ್ಯ ಅಸುಖಾವಹಃ. ಈ ಬುದ್ಧಿ ಅಂತನ್ನೋದು ಪತ್ನಿ. ಅದು ಎರಡು ರೂಪ ಇದೆ ಅದಕ್ಕೆ, ಸದ್ಬುದ್ಧಿ ಮತ್ತೆ ದುರ್ಬುದ್ಧಿ ಅಂತ. ಈ ಸತ್ ಸ್ತ್ರೀ, ಸಜ್ಜನಳಾದ ಸ್ತ್ರೀ ಅಂದ್ರೆ ಅದೊಂದು ಬೇರೆ. ದುರ್ಜನಳಾದ ಸ್ತ್ರೀ ಅಂದ್ರೆ ಏನು? ಸ್ತ್ರೀ ಅಂದ್ರೆ ಕೇವಲ ಮಹಿಳೆ ಅಂತ ಅರ್ಥ ಅಲ್ಲ. ಭಗವಂತನಲ್ಲಿ ತಪ್ಪು ತಿಳುವಳಿಕೆಯೇ ಸ್ತ್ರೀ. ಅದನ್ನ ಸ್ತ್ರೀ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಸ್ತ್ರೀ ಎಂಬಲ್ಲಿ ತ್ರಿ ಅಂತಿದೆ. ತ್ರಿ ಅಂದ್ರೆ 3 ಅಂತ ಅರ್ಥ. 3 ಕಾಲದಲ್ಲಿಯೂ ನಮಗೆ ಅದು ದುಃಖದಾಯಕ ಅಂತ ದುರ್ಬುದ್ಧಿ. ಹಿಂದೆಯೂ ದುಃಖದಾಯಕ, ಈಗೂ ದುಃಖದಾಯಕ, ಮುಂದೂ ದುಃಖದಾಯಕ. ಮತ್ತೆ ಆ ಸ್ತ್ರೀ ಎಂಬ ಶಬ್ದದಲ್ಲಿ ಸ ಅಂತಿದೆ. ಸ ಅಂದ್ರೆ ಅದು ಆ ತಮೋಯೋಗ್ಯನಾದಂತಹ ಜೀವದ ಜೊತೆಗಿರ್ತದೆ ಯಾವತ್ತೂ ಕೂಡ. ಸಹ ನಿವಾಸನಾಥ್. ಸ ಅಂದ್ರೆ ಸಹ ಜೊತೆಗಿರುವಂಥದ್ದು. ಮತ್ತೆ ತ್ರಿ ಅಂದ್ರೆ ತ್ರಿಕಾಲದಲ್ಲೂ ಕೂಡ ದುಃಖದಾಯಕ.
ಆದ್ರಿಂದ ಇದಕ್ಕೆ ಸ್ತ್ರೀ ಅಂತ ಹೇಳ್ತಾರೆ. ಈ ದುರ್ಬುದ್ಧಿಗೆ, ಭಗವಂತನನ್ನ ತಪ್ಪು ತಿಳಿಯುವ ದುರ್ಬುದ್ಧಿಗೆ ಸ್ತ್ರೀ ಅಂತ ಹೇಳ್ತಾರೆ. ಮತ್ತೆ ಇದಕ್ಕೆ ಯೋಷಿತ್ ಅಂತ ಕೂಡ ಹೇಳ್ತಾರೆ. ಯೋಷಿತ್ ಅಂದ್ರೂ ಬರೇ ಸ್ತ್ರೀ ಅಂತ ಅರ್ಥ ಅಲ್ಲ. ಯೋಷಿತ್ ಅಂದ್ರೆ ದೈತ್ಯರು ಮೊದಲಾದವರಿಗೆ ಇರುವಂತಹ ಬುದ್ಧಿ ಇದು. ದೈತ್ಯರು ಮೊದಲಾದವರಿಂದ ಯಾವ ಬುದ್ಧಿ ಜುಷ್ಟ ಸೇವಿತವಾಗಿದೆಯೋ ಅಂಥ ದುರ್ಬುದ್ಧಿಯನ್ನೇ ಯೋಷಿತ್ ಅಂತ ಹೇಳ್ತಾರೆ. ಮತ್ತೆ ವನಿತಾ ಅಂತ ಹೇಳ್ತಾರೆ. ವನಿತಾ ಅಂದ್ರೂ ಕೇವಲ ಸ್ತ್ರೀ ಅಂತ ಅರ್ಥ ಅಲ್ಲ. ವನನಾಥ್ ವನಿತಾ, ವನ ಸೇವಾಯ. ದುರ್ಜನರೇ ಈ ದುರ್ಬುದ್ಧಿಯನ್ನು ಯಾವತ್ತೂ ಕೂಡ ಜೋಪಾನವಾಗಿ ಕಾಯ್ಕೊಂಡಿರ್ತಾರೆ. ಆದ್ರಿಂದ ಅದನ್ನ ವನಿತಾ ಅಂತ ಹೇಳ್ತಾರೆ. ಮುಂದೆ ಪ್ರಮಾದ ಕರ್ಮತ್ವಾತ್ತು ಪ್ರಮದ ಇತಿ ಗೀಯತೆ. ನಮ್ಮಲ್ಲಿ ಯಾವತ್ತೂ ಕೂಡ ಅನೇಕ ತರದ ತಪ್ಪುಗಳನ್ನು ಮಾಡುವಂತಹ ಪ್ರವೃತ್ತಿಗೆ ಈ ದುರ್ಬುದ್ಧಿಯೇ ಕಾರಣ. ಆದ್ರಿಂದ ಅದನ್ನ ಪ್ರಮಾದ ಅಂತ ಹೇಳ್ತಾರೆ. ಅಂತೂ ಹೀಗೆ ಪ್ರಮದ, ವನಿತಾ, ಯೋಷಿತ್, ಸ್ತ್ರೀ ಇವೆಲ್ಲ ಶಬ್ದಗಳು ಕೂಡ ಭಗವಂತನನ್ನು ತಪ್ಪಾಗಿ ತಿಳಿದುಕೊಳ್ಳುವಿಕೆ ಅನ್ನೋ ಅರ್ಥವನ್ನು ಹೇಳ್ತವೆ. ಅಂಥ ದುರ್ಬುದ್ಧಿಯನ್ನು ಹೊಂದಿದವನಿಗೆ ಮಾಡಿದ ದಾನ, ದುರ್ಬುದ್ಧಿಯನ್ನು ಹೊಂದಿದ ವ್ಯಕ್ತಿ ಮತ್ತೊಬ್ಬರಿಗೆ ಮಾಡಿದ ದಾನ, ಅವನು ದಾನ ಅಂಥವನಿಗೆ ಕೊಟ್ಟ ದಾನವೂ ವ್ಯರ್ಥ, ಅಂಥವನು ಮಾಡಿದ ದಾನವೂ ವ್ಯರ್ಥ ಅಂತ ನಾವು ತಿಳ್ಕೊಳ್ಬೇಕು. ಮುಂದಲ್ಲಿ ಉಪಪಾದಕಗಳನ್ನು ಮಾಡಿದವನಿಗೆ ಕೊಟ್ಟ ದಾನ ವ್ಯರ್ಥ ಅಂತ ಬಂದಿದೆ. ಉಪಪಾದಕಗಳು ಅಂದ್ರೆ ಏನು? ಅಲ್ಲೇ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. ಕ್ಷುದ್ರ ಪಾಪ, ಪಾಪ, ಉಪಪಾತಕ, ಪಾತಕ, ಮಹಾಪಾತಕ, ಸುಮಹಾಪಾತಕ, ಸುಮಹತ್ತರ ಪಾಪಕ, ಸುಮಹತ್ತರ ಮಹಾಪಾತಕ, ಸುಮಹನ್ ಮಹತ್ತರ ಮಹಾಪಾತಕ ಅಂತ 9 ಥರದ ಪಾಪಗಳಿವೆ ಅಂತ. ಇರುವೆ ಮೊದಲಾದ ಕ್ಷುದ್ರ ಪ್ರಾಣಿಗಳನ್ನು ಕೊಲ್ಲುವುದಕ್ಕೆ ಕ್ಷುದ್ರ ಪಾಪ ಅಂತ ಹೇಳ್ತಾರೆ. ಮತ್ತೆ ಎಲುಬುಗಳಿರುವಂತಹ ಬೋನ್ಸ್ ಇರುವಂತಹ ಪ್ರಾಣಿಗಳನ್ನು ಕೊಲ್ಲುವುದು, ಮತ್ತೆ ಹಣ್ಣು ಮೊದಲಾದವನ್ನು ಕದಿಯುವುದು, ಇದಕ್ಕೆಲ್ಲ ಪಾಪ ಅಂತ ಹೇಳ್ತಾರೆ. ಇದು ಕ್ಷುದ್ರ ಪಾಪಕ್ಕಿಂತ ಪಾಪ ಹೆಚ್ಚಿನದು. ಪರಸ್ತ್ರೀಯರ ಸಂಘ ಮಾಡುವುದು ಉಪಪಾತಕ ಅಂತ ಕರೆಸ್ಕೋತದೆ. ಉಪಪಾತಕ ರೋಮಾಣಂ ಅಂತ ನಾವು ಈ ಪಾಪ ಪುರುಷ ವಿಸರ್ಜನದಲ್ಲಿ ಹೇಳ್ತೀವಲ್ಲ, ಅಲ್ಲೂ ಇದೆಲ್ಲ ಅನುಸಂಧಾನಕ್ಕೆ ಬರಬೇಕು. ಮತ್ತೆ ಪಾತಕಂ ಶೂದ್ರ ಹತ್ಯಾದಿ, ಸಾಮಾನ್ಯನಾದ ಅಸಂಸ್ಕೃತನಾದ ಮನುಷ್ಯನನ್ನು ಕೂಡ ಕೊಲ್ಲುವುದು ಅದು ದೋಷಕರವೇ. ಜ್ಞಾನಿಯನ್ನು ಕೊಂದ್ರೆ ಇನ್ನೂ ಹೆಚ್ಚಿನ ದೋಷ ಅಷ್ಟೆ. ಹೀಗೆ ಶೂದ್ರನಾದ ವ್ಯಕ್ತಿಯನ್ನು ಕೊಂದ್ರೆ ಅದು ಪಾತಕ, ಜ್ಞಾನಿಯನ್ನು ಕೊಂದ್ರೆ ಅದು ಮಹಾಪಾತಕ ಅಂತ ಕರೆಸ್ಕೋತದೆ. ಮತ್ತೆ ದೇವಾಲಯದ ಸೊತ್ತನ್ನೇ ಅಪಹಾರ ಮಾಡಿದರೆ ಅದು ಸುಮಹಾಪಾತಕ. ದೇವಸ್ವಹರಣಾದೀನಿ ಸುಮಹಾಂತಿ ವಿಧೋ ವಿದುಹು. ಮತ್ತೆ ಋಷಿ ಪಿತೃ ಇಂಥ ಮೊದಲಾದ ಸಜ್ಜನದ ಜ್ಞಾನಿಗಳ ತಿರಸ್ಕಾರ ಮಾಡಿದರೆ ಅದು ಸುಮಹತ್ತರ ಪಾಪಕ. ದೇವ ಅವಜ್ಞಾ ಸತಾಂಚೈವ ಅಂತ ಅದನ್ನ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. ಮತ್ತೆ ಭಗವಂತನಲ್ಲಿಯೇ ತಿರಸ್ಕಾರ ಮಾಡಿದರೆ ಅದು ಸುಮಹನ್ ಮಹತ್ತರ ಮಹಾಪಾತಕ ಅಂತ ಕರೆಸ್ಕೊಂಡಿದೆ. ಇದಲ್ಲದೆ ವೇದವನ್ನ ವಿಕ್ರಯಣೆ ಮಾಡಿಕೊಂಡು ಯಾರು ಬದುಕ್ತಾ ಇರ್ತಾನೆ ಅಂಥವನಿಗೆ ಕೊಟ್ಟಂತಹ ದಾನವು ಕೂಡ ವ್ಯರ್ಥ ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಮುಂದೆ ಸ್ತ್ರೀಜಿತ ಅಂತಿದೆ. ಅದಕ್ಕೆ ನಾವು ತುಂಬಾ ಚೆನ್ನಾಗಿ ನಾವು ಹೊಂದಿಸ್ಕೋಬಹುದು. ಸ್ತ್ರೀಯಿಂದ ಗೆಲ್ಲಲ್ಪಟ್ಟಂತಹ ವ್ಯಕ್ತಿ, ಅವಳ ಇಚ್ಛೆಗೆ ತಕ್ಕಂತೆ ತಾನು ಕುಣಿಯುವವನು, ಅವಳ ತಾಳಕ್ಕೆ ಕುಣಿಯುವ ವ್ಯಕ್ತಿ ಅಂತ ಅದರ ಅರ್ಥ. ಅದನ್ನೆಲ್ಲವನ್ನು ಸ್ತ್ರೀ ಅಂದ್ರೆ ಇಲ್ಲಿ ದುರ್ಬುದ್ಧಿಗೆ ದಾಸನಾದವನು ಅನ್ನೋದನ್ನ ಹೆಚ್ಚು ಹೊಂದಿಸಿಕೊಂಡು ನೋಡ್ಬೇಕು. ಮತ್ತೆ ಎದ್ದತ್ತಂ ರಾಜಸೇವಿನೇ, ರಾಜಸೇವಾ ಸಕ್ತನಾದವನು ಯಾರಿದ್ದಾನೆ ಅಂಥವನಿಗೆ ಕೊಟ್ಟ ದಾನವು ಕೂಡ ವ್ಯರ್ಥ. ಅದಕ್ಕೆ ನೌಕರಿ ಮಾಡುವುದು, ಜಾಬ್ ಮಾಡುವುದು, ಅದನ್ನು ಮಾಡುವವನಿಗೆ ಕೊಟ್ಟ ದಾನವು ಕೂಡ ವ್ಯರ್ಥ ಅಂತ ಹೇಳ್ತಾರೆ. ಗಣಕ, ಜ್ಯೋತಿಷಿಗೆ ಕೊಟ್ಟಂಥ ದಾನ. ಜ್ಯೋತಿಷಿ ಪುರೋಹಿತರನ್ನು ನಿಂದಿಸುವುದಕ್ಕೆ ಕಾರಣ ಇದೆ. ಅವರು ಕೇವಲ ಹಣದಲ್ಲಿ ಆಸಕ್ತರಾಗಿ ಆ ಕಾರ್ಯಗಳನ್ನು ಮಾಡ್ತಾ ಹೋದ್ರೆ ಅವರು ನಿಂದಿತರು. ಇಲ್ಲದೆ ಹೋದ್ರೆ ಅಂಥವರು ಕೂಡ ಜ್ಞಾನಿಗಳಾಗಿದ್ರೆ, ನಿಸ್ಪೃಹರಾಗಿದ್ರೆ ಅವರು ಸ್ವೀಕಾರಕ್ಕೆ ಯೋಗ್ಯರೇ. ಕೇವಲ ಜ್ಯೋತಿಷಿಗಳನ್ನ ಪುರೋಹಿತರನ್ನು ನಿಂದನೆ ಮಾಡಿದ್ದಾರೆ ಅಂತ ತಿಳ್ಕೋಬಾರದು. ಶಾಸ್ತ್ರಜ್ಞನಾಗಿದ್ದವನನ್ನು ಕೂಡ ವೇದ ಮಾರಾಟ ಮಾಡುವವನಿಗೆ ಕೊಟ್ಟ ದಾನ ವ್ಯರ್ಥ ಅಂತ ಹೇಳಿಯೇ ಇದ್ದಾರೆ. ಅದನ್ನ
ಹೀಗೆ ತಿಳ್ಕೊಳ್ಬೇಕು. ಗಣಕ ಅಂದ್ರೆ ಶೂದ್ರ ಸ್ತ್ರೀಯೊಡನೆ ಸಮಾಗಮ ಮಾಡಿದವನು, ನೀಚ ಸ್ತ್ರೀ ಜೊತೆ ಸಮಾಗಮ ಮಾಡಿದವನು, ಅವನಿಗೆ ಕೊಟ್ಟ ದಾನ ವ್ಯರ್ಥ ಅಂತ ಹಾಗೂ ಕೂಡ ಒಂದು ಅರ್ಥ ಬರೆದಿದ್ದಾರೆ. ಶಸ್ತ್ರಾಸ್ತ್ರಗಳ ಮಾರಾಟದಿಂದ ಬಂದಂತಹ ಧನವನ್ನು ಉಪಯೋಗ ಮಾಡುವವನಿಗೂ ಕೊಟ್ಟ ದಾನವು ಕೂಡ ವ್ಯರ್ಥ ಅಂತ. ಹೀಗೆ ಕೆಲವು ವ್ಯರ್ಥವಾದ ದಾನಗಳ ಬಗ್ಗೆ ನೋಡಿದ್ದೀವಿ. ಇನ್ನು ಉಳಿದದ್ದನ್ನ ಮುಂದಿನ ಭಾಗದಲ್ಲೇ ನೋಡೋಣ. ಈ ಭಾಗ ಇಲ್ಲಿಗೆ ಸಮಾಪ್ತ ಆಗಿದೆ.